ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ 90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂಧುವರಿಗೆ ನಮಸ್ಕಾರ. ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಕೃಷಿ ಯಾಂತ್ರೀಕರಣ ಅನ್ನೋದು ಕೃಷಿಯ ಒಂದು ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತಂದ್ರೆ ವಿವಿಧ ಕೃಷಿ ಚಟುವಟಿಕೆಗಳು ಸಕಾಲದಲ್ಲಿ ಕೈಗೊಳ್ಳಲು, ಕೃಷಿಯ ವೆಚ್ಚವನ್ನ ಕಡಿಮೆ ಮಾಡಲು, ಆಮೇಲೆ ಕೃಷಿ ಕಾರ್ಮಿಕರ ಕೊರತೆಯನ್ನ ತಗ್ಗಿಸಲು, ಕೃಷಿಯತ್ತ ಯುವಕರನ್ನ ಆಕರ್ಷಿಸಲು, ಕೃಷಿ ಅಭಿವೃದ್ಧಿಗೆ ಇತ್ತೀಚಿನ ವಿನೂತನ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಹಾಗೂ ಇವುಗಳ ಜೊತೆಗೆ ರೈತರ ಒಂದು ಶ್ರಮದಾಯಕ ಪರಿಶ್ರಮವನ್ನ ನಿವಾರಿಸಲು ಕೃಷಿ ಯಾಂತ್ರೀಕರಣ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಯಲ್ಲಿ ಈಗ ನೀರಿನ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಹರಿಯುವ ನೀರನ್ನ ನಿಲ್ಲುವಂತೆ ಮಾಡೋದು, ನಿಂತ ನೀರನ್ನ ಇಂಗಿಸಿ ಅದನ್ನ ಸದ್ಬಳಕೆ ಮಾಡುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ಒಂದು ಸೂಕ್ಷ್ಮ ನೀರಾವರಿ ಬಗ್ಗೆನೂ ಸಹ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಸೂಕ್ಷ್ಮ ನೀರಾವರಿ ಅಂತಂದ್ರೆ ಅಗತ್ಯವಿದ್ದಲ್ಲಿ ಮಾತ್ರ ಆ ಒಂದು ಸಸ್ಯಕ್ಕೆ ಆ ಒಂದು ಮೂಲ ವಲಯಕ್ಕೆ ನೇರವಾಗಿ ನೀರು ಪೋಲಾಗದಂತೆ ನೀರನ್ನೇ ನಾವು ಉಣಿಸದೇ ಆಗಿದ್ರೆ ಅದನ್ನು ನಾವು ಸೂಕ್ಷ್ಮ ನೀರಾವರಿ ಅಂತ ಹೇಳಿ ಕರಿತೀವಿ. ಸೊ ಕೃಷಿ ಯಾಂತ್ರೀಕರಣ ಮತ್ತು ಒಂದು ಸೂಕ್ಷ್ಮ ನೀರಾವರಿ ಯೋಜನೆಯ ಬಗ್ಗೆ ಈ ಒಂದು ವಿಷಯವನ್ನ ಕುರಿತು ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಮಾಡೋದಕ್ಕೆ ಕೃಷಿ ಆಯುಕ್ತಾಲಯದಿಂದ ಶ್ರೀಯುತ ಶಿವಕುಮಾರ್ ಸಾಹೇಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶಿವಕುಮಾರ್ ಸಾಹೇಬರು ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಈ ಒಂದು ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರೈತ ಬಂದವರೇ, ತಮ್ಮ ವಿಷಯ ಏನಿದೆ ಇವತ್ತು ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆಗಳು ಸೀಮಿತವಾಗಿರ್ಬೇಕಾಗುತ್ತೆ. ದೂರವಾಣಿ ಸಂಖ್ಯೆಗಳು ಪರದೆಯ ಮೇಲೆ ಬರ್ತಾ ಹೋಗುತ್ತೆ, ಟಿವಿ ಪರದೆ ಮೇಲೆ 0802-2354-2599 ಮತ್ತು 0802-2354-2699. ಬನ್ನಿ ರೈತ ಬಂದವರೇ, ತಡವೇಕೆ ಈ ಒಂದು ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆಯ ಬಗ್ಗೆ ಚರ್ಚೆ ಮಾಡೋಣ. ಮತ್ತೊಮ್ಮೆ ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಸರ್ ತಮಗೆ ಸ್ವಾಗತ ಕೋರ್ತಾ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಸರ್. ಈಗ ಕೃಷಿ ಯಾಂತ್ರೀಕರಣ ಸೂಕ್ಷ್ಮ ನೀರಾವರಿ ಬಗ್ಗೆ ಸ್ವಲ್ಪ ಆಮೇಲೆ ಚರ್ಚೆ ಮಾಡೋಣ ನಾವು. ಈಗ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಬಗ್ಗೆ ಮಾತಾಡೋದಾಗಿದ್ರೆ ಇದರ ಪ್ರಾಮುಖ್ಯತೆ ಮತ್ತು ಉದ್ದೇಶ ಏನು ಸರ್? ಈಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ಒಂದು ಶ್ರಮದಾಯಕ ದುಡಿಮೆ ಆಗಿದೆ. ಅನೇಕ ಚಟುವಟಿಕೆಗಳು ನಮ್ಮ ಶ್ರಮವನ್ನು ತೆಗೆದುಕೊಳ್ತಾ ಇದ್ದಾವೆ. ಮತ್ತು ಕೃಷಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಕಾರ್ಮಿಕರ ಒಂದು ಕೊರತೆ ನಾವು ಎದುರಿಸ್ತಾ ಇದ್ದೀವಿ. ಈ ಎರಡೂ ಸಮಸ್ಯೆಗಳನ್ನು ನಾವು ನೀಗಿಸಲು ಮತ್ತು ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಕೃಷಿ ಯಾಂತ್ರೀಕರಣ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೃಷಿಯನ್ನು ನಾವು ಯಂತ್ರಗಳಿಂದ ಮಾಡೋದರಿಂದ ರೈತರಿಗೆ ಸಕಾಲದಲ್ಲಿ ಕೃಷಿ ಕೈಗೊಳ್ಳಲು ಅನುಕೂಲ ಆಗ್ತದೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ದಲ್ಲಿ ಈ ಒಂದು ಕೃಷಿ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣದ ಒಂದು ಪ್ರಮುಖ ಕಾರ್ಯಕ್ರಮಗಳು ಯಾವುದಿದೆ? ಕೃಷಿ ಯಾಂತ್ರೀಕರಣದಲ್ಲಿ ಮುಖ್ಯವಾಗಿ 2 ಕಾರ್ಯಕ್ರಮಗಳಿದ್ದಾವೆ. ಕೇಂದ್ರ ಪುರಸ್ಕೃತ ಯೋಜನೆಯಾದಂಥ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ, ಅದನ್ನು ನಾವು SMAM ಸಬ್ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕ್ಯಾನೈಸೇಷನ್, ಅದಕ್ಕೆ ಪೂರಕವಾಗಿ ರಾಜ್ಯ ವಲಯದಡಿಯಲ್ಲಿ ಕೃಷಿ ಯಾಂತ್ರೀಕರಣ ರಾಜ್ಯ ವಲಯ ಯೋಜನೆಯಾಗಿದೆ. ಈ 2 ಕಾರ್ಯಕ್ರಮಗಳು ನಾವು ಮುಖ್ಯವಾಗಿ ಕೃಷಿ ಯಾಂತ್ರೀಕರಣಗಳಿಗೆ ಸೀಮಿತವಾಗಿ ನಾವು ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಸೊ ಹೀಗೆ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಲ್ಲಿ ಮತ್ತೆ ಈ ಒಂದು ಕಾರ್ಯಕ್ರಮ ಇದೆ ಯಾಂತ್ರೀಕರಣ ಅಂತ ಇದೆ, ಅದರಲ್ಲಿ ಯಾವ ರೀತಿಯಂತಹ ಯಂತ್ರೋಪಕರಣಗಳನ್ನು ತಾವು ಒಂದು ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೇವೆ? ಈಗ ಕೃಷಿ ಯಾಂತ್ರೀಕರಣ ಅಡಿಯಲ್ಲಿ ನಾವು ಭೂಮಿ ಸಿದ್ಧತೆಯಿಂದ ಹಿಡಿದು ಅಂದರೆ ಉಳುಮೆಯಿಂದ ಹಿಡಿದು ಬೆಳೆ ಕಟಾವು ಆಗುವ ತನಕ ವಿವಿಧ ಕೃಷಿ ಚಟುವಟಿಕೆಗಳು ಬೇಕಾಗುವಂಥ ಎಲ್ಲ ಉಪಕರಣಗಳು, ಮುಖ್ಯವಾಗಿ ಭೂಮಿ ಸಿದ್ಧತಾ ಉಪಕರಣಗಳು ಮತ್ತು ಬಿತ್ತನೆ ಮತ್ತು ನಾಟಿ ಮಾಡುವಂಥ ಉಪಕರಣಗಳು, ಸಸ್ಯ ಸಂರಕ್ಷಣಾ ಉಪಕರಣಗಳು,
ಮತ್ತು ಕಟಾವು ಉಪಕರಣಗಳು ಮತ್ತು ಅದು ಅಲ್ಲದೆ ಕೃಷಿ ಸಂಸ್ಕರಣೆ ಅಡಿಯಲ್ಲಿ ನಾವು ಬೆಳೆಯನ್ನು ಕೊಯ್ಲು ಆದ ನಂತರ ಈ ಆಹಾರ ಧಾನ್ಯಗಳನ್ನು ಸಂಸ್ಕರಣೆ ಮಾಡಿ ಮೌಲ್ಯಾಧಾರಿತವಾಗಿ ಮಾಡುವಂಥ ಯಂತ್ರೋಪಕರಣಗಳನ್ನು ಸಹಿತ ನಾವು ರೈತರಿಗೆ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಸೊ ಈಗ ಕೃಷಿ ಯಾಂತ್ರೀಕರಣ ಮತ್ತು ಸಂಸ್ಕರಣೆ ಬಗ್ಗೆ ಏನಾದರೂ ಅರ್ಜಿ ಸಲ್ಲಿಸಿ ಅದೊಂದು ಸವಲತ್ತು ಪಡೆಯಬೇಕು ಅಂತಂದ್ರೆ ಈ ರೈತರು ಯಾರಿಗೆ ಸಂಪರ್ಕ ಮಾಡಬೇಕು ಮತ್ತೆ ಯಾವ ಯಾವ ದಾಖಲಾತಿಗಳನ್ನು ಅವರು ಸಲ್ಲಿಸಬೇಕಾಗುತ್ತೆ? ಈಗ ರೈತರು ಈ ಕೃಷಿ ಯಾಂತ್ರೀಕರಣಗಳ ಸೌಲಭ್ಯಗಳನ್ನು ಪಡಿಬೇಕಾದರೆ ನಮ್ಮ ಪ್ರತಿ ತಾಲೂಕು ಕೃಷಿ ಇಲಾಖೆ ಮತ್ತು ಹೋಬಳಿ ಮಟ್ಟದಲ್ಲಿ ಇರುವಂತಹ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬೇಕು. ಅದಕ್ಕೆ ಅರ್ಜಿ ಸಲ್ಲಿಸಬೇಕಾದಾಗ ಅವರು ಪಹಣಿ ಪತ್ರ, ಒಂದು ಅರ್ಜಿ ಮತ್ತು ಫೋಟೋ, ಅದೇ ಥರ ಬ್ಯಾಂಕ್ ಪಾಸ್ಬುಕ್ ಮತ್ತು ಜಾತಿ ಪ್ರಮಾಣ ಪತ್ರ ಈ ರೀತಿಯಾದಂಥ ದಾಖಲಾತಿಗಳನ್ನು ಅವರು ಸಲ್ಲಿಸಬೇಕಾಗ್ತದೆ. ಓಕೆ ಸರ್, ಈಗ ತಾವು ಹೇಳಿದ್ರಿ ಇದೆಲ್ಲ ದಾಖಲಾತಿ ಸಲ್ಲಿಸಿದ್ರೆ ಅಂದ್ರೆ ಈಗ ಸಹಾಯಧನ ಯಾವ ರೀತಿ ವಿತರಣೆ ಆಗ್ತಾ ಇದೆ ಸರ್? ಈಗ ಯಾವ್ಯಾವ ಒಂದು ಸವಲತ್ತಿಗೆ ಯಾವ್ಯಾವ ರೀತಿ ಇದೆ ಸಹಾಯಧನ ರೈತರಿಗೆ? ಈಗ ಕೃಷಿ ಯಾಂತ್ರೀಕರಣ ಅಡಿಯಲ್ಲಿ ರೈತರು ಸೌಲಭ್ಯ ಪಡಿಬೇಕಾದರೆ ಈಗ ರಾಜ್ಯದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ಸಹಾಯಧನವನ್ನು ನಾವು ನೀಡ್ತಾ ಇದ್ದೀವಿ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90%ರಂತೆ ಒಟ್ಟು ಗರಿಷ್ಠ 1 ಲಕ್ಷದವರೆಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ. ಮತ್ತೆ ಬೇರೆ ಬೇರೆ ಯಾವ ತರ ಇದೆ? ಅದೇ ಥರ ನಾವು ಟ್ರ್ಯಾಕ್ಟರ್ ವಿತರಣೆ ಮಾಡೋದಾದರೆ ಟ್ರ್ಯಾಕ್ಟರ್ ನಾವು 45 HP ವರೆಗೆ ಟ್ರ್ಯಾಕ್ಟರನ್ನು ಸಾಮಾನ್ಯ ವರ್ಗದ ರೈತರಿಗೆ 75,000 ಸಹಾಯಧನವನ್ನು, ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90%ರಂತೆ ಗರಿಷ್ಠ 3 ಲಕ್ಷದವರೆಗೆ ನಾವು ಸಹಾಯಧನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಕೃಷಿ ಸಂಸ್ಕರಣಾ ಒಂದು ಘಟಕದ ಅಡಿಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 75% ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90% ಸಹಾಯಧನವನ್ನು ಗರಿಷ್ಠ 1 ಲಕ್ಷದವರೆಗೆ ಮಿತಿಯೊಳಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ. ಸೊ ಇದು ಹೀಗೆ ಒಂದು ಯಂತ್ರೋಪಕರಣಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಈಗ ಕಟಾವ್ ಆದ ನಂತರ ಅಂದ್ರೆ ಈಗ ಅದನ್ನ ಕೆಲವೊಂದು ಬೆಳೆಗಳನ್ನು ನಾವು ಸಂರಕ್ಷಣೆ ಮಾಡೋದಕ್ಕೆ ರೈತರು ಟಾರ್ಪಲಿನ್ ಅಂತ ಓಡಾಡ್ತಾ ಇರ್ತಾರೆ ಸರ್. ಸೊ ಈಗ ಈ ಟಾರ್ಪಲಿನ್ ಕುರಿತು ಈಗ ಅದು ಯಾವ ರೀತಿ ಟಾರ್ಪಲಿನ್ ಅನ್ನ ಕೊಡ್ತಾ ಇದ್ರೆ ಅದಕ್ಕೆ ಎಷ್ಟು ಸಹಾಯಧನ? ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಈ ಬೆಳೆ ಕಟಾವು ಆದ ನಂತರ ಈ ಹವಾಮಾನ ವೈಪರೀತ್ಯ, ಮಳೆ ಮತ್ತು ಗಾಳಿಯಿಂದ ಕೃಷಿ ಬೆಳೆ ಉತ್ಪನ್ನಗಳು ಹಾಳಾಗುವ ಸಂಭವ ಇರುತ್ತದೆ. ಅಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಬೇಡಿಕೆಯಲ್ಲಿ ನಾವು ಬೇಡಿಕೆ ಇರುವಂತಹ ಟಾರ್ಪಲಿನ್ ಅನ್ನು ಕೃಷಿ ಇಲಾಖೆಯಲ್ಲಿ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಅದು ಸಹಿತ ನಾವು ಸಾಮಾನ್ಯ ವರ್ಗದ ರೈತರಿಗೆ 50% ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ಸಹಾಯಧನದ ಅಡಿಯಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಟಾರ್ಪಲಿನ್ಗಳಲ್ಲಿ ನಾವು 250 GSM ಅಂದರೆ ಗ್ರಾಮ್ಸ್ ಪರ್ ಸ್ಕ್ವೇರ್ ಮೀಟರ್ ಆ ಒಂದು ಥಿಕ್ನೆಸ್ ಇರುವಂಥ ಕಪ್ಪು ಬಣ್ಣದ ಟಾರ್ಪಲಿನ್ಗಳನ್ನು 8x8x6 ಮೀಟರ್ ಅಳತೆಯ ಒಂದು ಟಾರ್ಪಲಿಯನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅದು ಅಲ್ಲದೆ ನಾವು 200 GSM ಗ್ರಾಮ್ಸ್ ಪರ್ ಸ್ಕ್ವೇರ್ ಮೀಟರ್ ಇರುವಂತಹ ಹಳದಿ ಬಣ್ಣದ ಒಂದು ಟಾರ್ಪಲಿನ್ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ 120 GSM ಇರುವಂತಹ ನೀಲಿ ಬಣ್ಣದ ಟಾರ್ಪಲಿನ್ ಅನ್ನು ನಾವು ಸಹಾಯಧನಗಳಲ್ಲಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಬಣ್ಣಗಳಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಅದ್ರದ್ದು ಎಷ್ಟು ದಪ್ಪ ಇದೆ ಗೇಜ್ ಅನ್ನೋದ್ರ ಮೇಲೆ ಇಲ್ಲಿ ರೈತರಿಗೆ ಗೊತ್ತಾಗ್ಲಿ ಅಂದ್ರೆ ಹಳದಿ ಬಣ್ಣದು ಮತ್ತು ನೀಲಿ ಬಣ್ಣದು, ಕಪ್ಪು ಬಣ್ಣದು ಅವು ಯಾವ ಥಿಕ್ನೆಸ್ ಇದೆ ಅನ್ನುವ ಒಂದು ಗೊತ್ತಾಗ್ಲಿ ಅನ್ನುವ ದೃಷ್ಟಿಯಿಂದ ಆ ರೀತಿ ಮಾಡಿದ್ದೀವಿ. ಅಂದ್ರೆ ಇದರದ ಈಗ ಗುಣಮಟ್ಟ ಕಾಪಾಡಿಕೊಳ್ಳೋದ್ರ ಬಗ್ಗೆ ಹೇಳದೇ ಆಗಿದೆ ಟಾರ್ಪಲಿನ್. ಸೊ ಇದು ಹೇಗೆ ನೀವು ಅದನ್ನ ಗುಣಮಟ್ಟ ಕಾಪಾಡ್ಕೊಳ್ತೀರಾ? ಅಂದ್ರೆ ಅದಕ್ಕೆ ಏನಾದ್ರೂ ಒಂದು ಪರೀಕ್ಷೆ ಇದೆಯಾ? ಇಲಾಖೆಯಿಂದ ಯಾವ ರೀತಿ ತಗೊಳ್ತೀರಾ ಇದನ್ನ? ಈಗ ನಾವು ಈ ಟಾರ್ಪಲಿನ್ ಮುಖ್ಯವಾಗಿ ಈ ಪ್ಲಾಸ್ಟಿಕ್ ಒಂದು ಮಾದರಿಯಲ್ಲಿ ಇರುವುದರಿಂದ ಇದನ್ನು ನಾವು ಕೇಂದ್ರ ಸರ್ಕಾರದ ಸಿಫೆಟ್ ಅಂತ ಒಂದು ಸಂಸ್ಥೆ ಇದೆ, ಪರೀಕ್ಷಾ ಕೇಂದ್ರ ಇದೆ. ಅದು ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಆ ಕೇಂದ್ರಗಳಿದ್ದಾವೆ. ಅಲ್ಲಿ ನಾವು ಈ ಟಾರ್ಪಲಿನ್ಗಳ ಗುಣಮಟ್ಟವನ್ನು ಪರೀಕ್ಷಿಸಿ ರೈತರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಸಿಪೇಟ್ ಅಂತಂದ್ರೆ ದಟ್ ಇಸ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಪೆಟ್ರೋಕೆಮಿಕಲ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತ. ಸರ್, ಒಂದು ಈಗ
ಒಂದು ಕರೆ ಇದೆ. ಆ ಒಂದು ಕರೆಯನ್ನ ಸ್ವೀಕರಿಸಿ ಮತ್ತೆ ನಮ್ಮ ಒಂದು ಚರ್ಚೆನ ಮುಂದುವರಿಸೋಣ. ನಾರಾಯಣನ್ ಅವರು ಧಾರವಾಡದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ನಾರಾಯಣ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಾವು ನಾರಾಯಣ ಅಂತ ಹೇಳಿ ಧಾರವಾಡ ಡಿಸ್ಟಿಕ್ ಕನಿಗೆರೆಯಿಂದ ಮಾತಾಡ್ತಾ ಇರೋದು ಸರ್. ಗೊತ್ತಾಯ್ತು, ತಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ನಾವು ಕೃಷಿ ಯಂತ್ರಗಳನ್ನ ನಾವು ರೈತರು ಸಹ ಈಗ ಹೌದು ಸರ್, ಹೇಳಿ. ನಾವು ಕೃಷಿ ಯಂತ್ರಗಳನ್ನು ನಾವು ತೆಗೆದುಕೊಂಡು ಬೇರೆ ರೈತರಿಗೂ ಮಾರಾಟ ಮಾಡುವಂತ ಉದ್ಯಮವನ್ನು ಸ್ಟಾರ್ಟ್ ಮಾಡ್ಬೇಕಂತ ನಮ್ಗೆ ಆಸೆ ಇದೆ ಸರ್. ಅದರ ಬಗ್ಗೆ ಸರ್ಕಾರದ ಮಾಹಿತಿ ಏನಾದ್ರು ಸಿಗುತ್ತಾ ಅಥವಾ ಸಬ್ಸಿಡಿ ಏನಾದ್ರು ಇದೆನಾ? ಅದ್ರ ಬಗ್ಗೆ ಬೇಕಾಗಿತ್ತು, ಮಾಹಿತಿ ಬೇಕಾಗಿತ್ತು. ಅಂದ್ರೆ ನೀವು ಸಬ್ಸಿಡಿಯಲ್ಲಿ ಕೆಲವೊಂದು ಕೃಷಿ ಪರಿಕರಗಳನ್ನು ತಗೊಂಡು ನೀವು ಮಾರಾಟ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಂದ್ರೆ ಉದ್ಯೋಗನ ಸ್ಟಾರ್ಟ್ ಮಾಡ್ಬೇಕಂತ ಉದ್ಯೋಗ ಮಾಡಿದ್ವಿ ಸರ್. ಉದ್ಯೋಗ ಆಯ್ತು, ತಮಗೆ ಮಾಹಿತಿ ನೀಡ್ತಾರೆ ಸಾಹೇಬ್ರು. ಈಗ ಕೆಲವೊಬ್ಬರು ರೈತರು ಈ ಕೃಷಿ ಯಂತ್ರೋಪಕರಣವನ್ನು ತಮ್ಮ ಜಮೀನಿನ ಬಳಕೆಗಾಗಿ ಬಳಕೆ ಮಾಡ್ತಾರೆ. ಅದು ಅಲ್ಲದೆ ತಾವು ಈ ಕೃಷಿ ಯಂತ್ರೋಪಕರಣಗಳ ಒಂದು ಮಾರಾಟ ಮಾಡಲು ಒಂದು ಉದ್ಯಮ ಪ್ರಾರಂಭಿಸಲು ತಾವು ಈ ಪ್ರಶ್ನೆಯನ್ನು ಕೇಳಿದ್ರಿ. ಇದು ಒಳ್ಳೆ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ರೈತರು ಸಹ ಉದ್ಯಮಿದಾರರ ಆಗಲು ಅವಕಾಶ ಇದೆ. ತಾವು ಇದಕ್ಕೆ ಮುಖ್ಯವಾಗಿ ಯಾವ ಯಂತ್ರೋಪಕರಣಗಳನ್ನು ಮಾರಾಟ ಮಾಡಬೇಕು, ರೈತರಿಗೆ ಯಾವ ಯಂತ್ರೋಪಕರಣ ಬೇಡಿಕೆ ಇದೆ ಅನ್ನುವುದನ್ನು ಖಚಿತಪಡಿಸಿಕೊಂಡ ನಂತರ ಅದನ್ನು ಯಾವ ಒಂದು ಪ್ರದೇಶದಲ್ಲಿ ಅದನ್ನು ಉತ್ಪಾದನೆ ಆಗ್ತಾ ಇದೆ ಅಥವಾ ತಾವೇ ಉತ್ಪಾದನೆ ಮಾಡುವುದಾದರೆ ತಮಗೆ ಈ ಇಲಾಖೆಯಿಂದ ಅಂದರೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ನಿಂದ ಆ ಒಂದು ಉದ್ಯೋಗದ ಒಂದು ಸರ್ಟಿಫಿಕೇಟನ್ನು ತಾವು ಪಡಿಬೇಕಾಗ್ತದೆ. ಆಮೇಲೆ ಎರಡನೇದಾಗಿ ಯಾವ ಯಂತ್ರೋಪಕರಣಗಳನ್ನು ತಾವು ತಯಾರು ಮಾಡಿ ರೈತರಿಗೆ ವಿತರಣೆ ಮಾಡಬೇಕಂತೀರಿ, ಮಾರುಕಟ್ಟೆ ಮಾಡಬೇಕಂತೀರಿ, ತಮಗೆ ಒಂದು ಟೆಸ್ಟ್ ರಿಪೋರ್ಟ್ ಬೇಕಾಗ್ತದೆ, ಪರೀಕ್ಷಾ ಆ ಒಂದು ವರದಿ ಬೇಕಾಗ್ತದೆ. ಯಾವುದೇ ಒಂದು ಉಪಕರಣಗಳನ್ನು ನಾವು ತಯಾರು ಮಾಡಬೇಕಾದರೆ ಅದನ್ನು ನಾವು ಫಸ್ಟ್ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಈಗ ಭಾರತದಲ್ಲಿ ಸುಮಾರು ಕೇಂದ್ರ ಸರ್ಕಾರದ ಅಡಿಯಲ್ಲಿ 4 ಟೆಸ್ಟ್ ಕೇಂದ್ರಗಳು ಇದ್ದಾವೆ. ಅದು ಅಲ್ಲದೆ ರಾಜ್ಯ ಸರ್ಕಾರದಲ್ಲಿ ಈಗ ಬೆಂಗಳೂರು ಮತ್ತು ಧಾರವಾಡ ಮತ್ತು ರಾಯಚೂರು ಕೃಷಿ ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ ಈ ಪರೀಕ್ಷಾ ಕೇಂದ್ರಗಳನ್ನು ಸರ್ಕಾರ ಪ್ರಾರಂಭಿಸಿದೆ. ಅಲ್ಲಿ ಸಹಿತ ತಾವು ಯಂತ್ರೋಪಕರಣಗಳನ್ನು ಪರೀಕ್ಷೆ ಮಾಡಿಸಿ ಉದ್ಯಮದಾರರ ಆಗಲು ಅವಕಾಶ ಇದೆ. ಸರ್, ಮತ್ತೊಂದು ಕರೆ ಇದೆ. ಮಂಜು ರಾಮನಗರದಿಂದ ಕರೆ ಮಾಡ್ತಾ ಇದ್ದಾರೆ ಸರ್. ಹಲೋ. 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 ಮಂಜು ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ಸರ್, ಇದು ಅಪ್ಲಿಕೇಶನ್ ಹಾಕಿ ಬರ್ತೀವಿ, ಹಾ ಸೀನಿಯಾರಿಟಿ ಕೊಟ್ಟು ಇದು ಮಾಡ್ತಾರೆ ಸರ್. ಅವರು ಅಪ್ಲಿಕೇಶನ್ ಹಾಕ್ತೀವಿ, ಅವ್ರೇನು ಮಾಡ್ತಾರ? ಹೌದು, ಸೀನಿಯಾರಿಟಿ ಲಿಸ್ಟ್, ಸೀನಿಯಾರಿಟಿ ಬಂದ ಕೊಡ್ತಾರೆ. ಸೊ ಮೊದಲು ಬಂದರೆ ಮೊದಲ ಆದ್ಯತೆ ತರ ಸೀನಿಯಾರಿಟಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಅದು ಸಾಹೇಬ್ರು ಉತ್ತರ ಕೊಡ್ತಾರೆ ಅದಕ್ಕೆ. ಈಗ ಕೃಷಿಯಲ್ಲಿ ರೈತರಿಗೆ ವಿವಿಧ ಚಟುವಟಿಕೆಗಳಿಗೆ ಬೇರೆ ಬೇರೆ ತರಹದಂತಹ ಒಂದು ಉಪಕರಣಗಳು ಇದ್ದಾವೆ. ರೈತರು ತಮಗೆ ಬೇಡಿಕೆ ಇರುವಂತಹ ಉಪಕರಣಗಳ ಅರ್ಜಿಯನ್ನು ರೈತರ ಸಂಪರ್ಕ ಕೇಂದ್ರಕ್ಕೆ ತಾವು ದಾಖಲೆ ಮಾಡಿದ ನಂತರ, ಅರ್ಜಿ ಹಾಕಿದ ನಂತರ, ಈಗ ಇಲಾಖೆಯಲ್ಲಿ ಅನುದಾನದ ಅವಶ್ಯಕತೆ ಅಥವಾ ಅನುದಾನಗಳ ಲಭ್ಯತೆ ಮೇರೆಗೆ ನಾವು ಕ್ರಿಯಾ ಯೋಜನೆಯನ್ನು ಪ್ರತಿ ಜಿಲ್ಲೆಗಳಿಗೆ ನೀಡಿರ್ತೀವಿ. ಆ ಒಂದು ಅನುದಾನದ ಒಂದು ಮಿತಿಯಲ್ಲಿ ನಾವು ಯಂತ್ರೋಪಕರಣಗಳನ್ನು ವಿತರಣೆ ಮಾಡಬೇಕಾಗ್ತದೆ. ಮತ್ತು ವಿವಿಧ ಯಂತ್ರೋಪಕರಣಗಳ ಬೆಲೆ ಬೇರೆ ಬೇರೆಯಾಗಿರುವುದರಿಂದ ರೈತರ ಒಂದು ಬೇಡಿಕೆ ಬೇರೆ ಬೇರೆ ಉಪಕರಣಗಳಿಗೆ ಇರುವುದರಿಂದ ಅನುದಾನದ ಲಭ್ಯತೆ ಮೇಲೆ ಸೀನಿಯಾರಿಟಿ ಆಧಾರದ ಮೇಲೆ ನಾವು ಯಂತ್ರೋಪಕರಣಗಳನ್ನು ವಿತರಣೆ ಮಾಡ್ತೀವಿ. ಒಂದು ವೇಳೆ ಅನುದಾನದ ಒಂದು ಕೊರತೆ ಆದರಲ್ಲೇ ಮುಂದಿನ ವರ್ಷ ಆ ಒಂದು ರೈತರನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಸೌಲಭ್ಯವನ್ನು ವಿತರಣೆ ಮಾಡ್ತೀವಿ. ಓಕೆ ಸರ್, ಒಳ್ಳೆ ಮಾಹಿತಿ ನೀಡಿದ್ದೀರಾ ಸರ್. ಈಗ ಈ ಒಂದು ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾತಾಡ್ತಾ ಆಗಿದ್ರೆ, ಈಗ ನಾವು ಹೇಳಿದ್ವಿ, ಈ ಟಾರ್ಪಾಲಿನ್ ಬಗ್ಗೆ ಹೇಳಿದ್ವಿ ತಾವು. ಈಗ ಕಟಾವು ಕೈಗೊಳ್ಳುವ ಸಮಯದಲ್ಲಿ, ಅಂದ್ರೆ ತಾವು ಹೇಳಿದ್ರಿ ಉಳುಮೆ ಮಾಡೋದ್ರಿಂದ ಹಿಡಿದು ನೆಕ್ಸ್ಟ್ ಕಟಾವು ಮಾಡಿ ಅದನ್ನ ಸಂರಕ್ಷಣೆ ಮಾಡಿ ಸಂಸ್ಕರಣೆ ಮಾಡುವವರೆಗೂ ಸಹ ಕೃಷಿ ಇಲಾಖೆ ವತಿಯಿಂದ ಕೃಷಿ ಯಂತ್ರೋಪಕರಣಗಳನ್ನ ಕೊಡ್ಲಾಗ್ತದೆ ಅಂತ ಹೇಳಿದ್ರಿ. ಇವಾಗ ಈ ಕಟಾವು ಮಾಡಬೇಕಾದ್ರೆ ಈ ದೊಡ್ಡ ದೊಡ್ಡ ಒಂದು ವಾಹನಗಳು ಹೋಗ್ತಾ ಇರ್ತವೆ ಸರ್, ಸಂಚಾರ ನಾವು ನೋಡಿದ್ದೀವಿ. ಸೊ ಈ ಒಂದು ಅಂದ್ರೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅನ್ನೋದನ್ನು ನಾವು ಪತ್ರಿಕೆಗಳಲ್ಲೆಲ್ಲ ಓದಿದ್ವಿ, ಕೃಷಿ ಇಲಾಖೆಯಿಂದ ಸವಲತ್ತು. ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂದ್ರೆ ಏನು ಸರ್? ಏನು ಸವಲತ್ತು, ಯಾವ ರೀತಿ ಇದೆ ರೈತರಿಗೋಸ್ಕರ ಇದು? ಈಗ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಇತ್ತೀಚಿನ ಅಂದರೆ ಕಳೆದ ವರ್ಷದಿಂದ ಇಲಾಖೆಯಿಂದ ನಾವು ರೈತರಿಗೆ ಈ ಒಂದು ಸೌಲಭ್ಯ ನೀಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ಬೆಳೆ ಕಟಾವು ಆದಮೇಲೆ ನಾವು ಸಣ್ಣ ಒಂದು ಕಟಾವು ಯಂತ್ರಗಳಿಂದ ನಾವು ಕಟಾವು ಮಾಡಿದ ಮೇಲೆ ಸಮಯಕ್ಕೆ ಸರಿಯಾಗಿ ನಾವು ಮಾಡೋದು ಆಗ್ತಾ ಇರೋದಿಲ್ಲ. ಮತ್ತು ಎರಡನೇದಾಗಿ ಈ ಕೃಷಿ
ಸಮಯದಲ್ಲಿ ಅಂದರೆ ಕೂಲಿ ಕಾರ್ಮಿಕರ ಒಂದು ಕೊರತೆಯನ್ನು ನಾವು ನೀಗಿಸಿದಂಗೆ ಆಗುತ್ತೆ. ಮತ್ತು ಅಲ್ಲಿ ಉತ್ಪನ್ನಗಳು, ಕೃಷಿ ಉತ್ಪನ್ನಗಳನ್ನು ನಾವು ಹಾಳಾಗುವ ಮತ್ತು ವೇಸ್ಟ್ ಆಗುವಂಥ ಸಂದರ್ಭ ಇರ್ತದೆ. ಸೊ ಹಾಗಾಗಿ ಆ ಎಲ್ಲ ಕೊರತೆಗಳನ್ನು ನೀಗಿಸಲು ನಾವು ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಏನಪ್ಪ ಅಂತಂದರೆ, ನಾವು ಬೆಳೆಯನ್ನು ಕಟಾವು ಅಲ್ಲದೆ ಅದನ್ನು ಸ್ವಚ್ಛತೆಗೊಳಿಸುವ ಒಂದು ಪ್ರಕ್ರಿಯೆಯು ಏಕಕಾಲದಲ್ಲಿ ಆಗ್ತದೆ. ಸೊ ಹಾಗಾಗಿ ನಾವು ಸಕಾಲದಲ್ಲಿ ಕೃಷಿ ಕಟಾವುಗಳನ್ನು ಮಾಡಿದಂಥ ಒಂದು ಸಂದರ್ಭ ಈ ಒಂದು ಯಂತ್ರೋಪಕರಣ ವಿತರಣೆಯಿಂದ ಆಗ್ತದೆ ಅಂತ ನಾನು ಹೇಳಕ್ ಬಯಸ್ತೇನೆ. ಆಯ್ತು ಸರ್, ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ ಸರ್. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ನಾವಿಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಒಂದು ವಿಷಯವನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮೊಡನೆ ಕೃಷಿ ಇಲಾಖೆ ವತಿಯಿಂದ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಶಿವಕುಮಾರ್ ಸಾಹೇಬರು ನಮ್ಮೊಡನೆ ಇದ್ದಾರೆ. ಸರ್, ಒಂದು ಕರೆ ಬರ್ತಾ ಇದೆ, ಮತ್ತೊಂದು ರಾಜು ಅನ್ನೋ ಮಂಜು ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ ಸರ್. ರಾಜು ನಾಗಮಂಗಲ. ಹಲೋ ರಾಜು ಅವರೇ. ರಾಜು ಅಂತ ಹೇಳಿ ನಾಗಮಂಗಲ. ಹಾ, ಹೇಳಿ. ನಾಗಮಂಗಲ ಹತ್ರ ಒಂದು ಹಳ್ಳಿ. ಹೌದು, ಹೇಳಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಏನಂದ್ರೆ ಸರ್, ಈಗ ನಾವಿರೋದು ವಾಸ ಬೆಂಗಳೂರಿನಲ್ಲಿ. ಹೌದು. ಊರಲ್ಲಿ ನಮ್ಗೆ 1.5 ಎಕರೆ ಜಮೀನ್ ಇದೆ. ಹಾ. ಬಟ್ ಕೃಷಿ ಇಲಾಖೆ ನಮ್ಗೆ ಹೆಚ್ಚಿಗೆ ನಾವು ಸಂಪರ್ಕ ಇಲ್ಲದಿರೋದ್ರಿಂದ ನಾವು ಇದುವರೆಗೂ ಯಾವ್ದೋ ಸವಲತ್ತುಗಳು ತಗೊಂಡಿಲ್ಲ. ಸರಿ. ಸ್ಪ್ರಿಂಕ್ಲರ್ ಪೈಪ್ ಎಲ್ಲ ಬರ್ತಲ್ಲ ಸರ್. ಸ್ಪ್ರಿಂಕ್ಲರ್ ಪೈಪ್, ಹೌದು, ಹೇಳಿ. ಈ ತರ ಪೈಪ್ಗಳು ಯಾವ್ದೋ ತಗೊಂಡಿಲ್ಲ. ಅದು ನಮ್ಗೆ ಮಾಹಿತಿ ಇರೋದ್ರಿಂದ ಎಷ್ಟು ಎಕರೆ ಇದ್ರೆ ಕೊಡ್ತಾರೆ ರೈತರಿಗೆ? ಸರಿ, ಒಳ್ಳೆ ಪ್ರಶ್ನೆ. ಅಥವಾ ಅರ್ಧ ಎಕರೆ ಇದ್ರೆ ಅಥವಾ ಆಯ್ತು, 1 ಎಕರೆ ಅಥವಾ 2 ಎಕರೆ? ಪ್ರಶ್ನೆ ಅರ್ಥ ಆಯ್ತು. ಶಿವಕುಮಾರ್ ಸರ್ ನಿಮಗೆ ಉತ್ತರ ಕೊಡ್ತಾರೆ ಇವಾಗ. ಸರಿ ಸರ್. ಈಗ ಕೃಷಿ ಮಾಡುವಂಥ ರೈತರು ಜಮೀನನ್ನು ಹೊಂದಿರಬೇಕು. ಕನಿಷ್ಠ 1 ಎಕರೆ ಅಥವಾ ಅರ್ಧ ಎಕರೆ ಜಮೀನು ಇದ್ದರೂ ಸಹಿತ ರೈತರು ಆ ಸೌಲಭ್ಯಗಳನ್ನು ಪಡಿಬೇಕು. ಮುಖ್ಯವಾಗಿ ಈ ಕೃಷಿ ಯಂತ್ರೋಪಕರಣಗಳನ್ನು ಪಡೆಯೋಕೆ ಅವಕಾಶ ಇದೆ. ಅದು ಅಲ್ಲದೆ ಈ ತಾವು ಕೇಳಿದ್ರಿ, ಈ ಸೂಕ್ಷ್ಮ ನೀರಾವರಿ ಘಟಕಗಳು ಸ್ಪ್ರಿಂಕ್ಲರ್ ಬಗ್ಗೆನೂ ಹೇಳಿದ್ರಿ. ಅದು ಸಹಿತ ಅರ್ಧ ಎಕರೆ 1 ಎಕರೆ ನಾವು ಮಾನದಂಡ 1 ಎಕರೆ ಅಂತ ಇಟ್ಕೊಂಡಿದ್ದೀವಿ. ಆದರೆ ಅರ್ಧ ಎಕರೆ ಇದ್ದಂಥ ರೈತರು ಸಹಿತ ಅರ್ಜಿ ಸಲ್ಲಿಸಿ ಅದಕ್ಕೆ ಸೀಮಿತವಾದಂಥ ಒಂದು ಸೌಲಭ್ಯವನ್ನು ತಾವು ಪಡೀಬಹುದಾಗಿದೆ. ತಾವು ಇದಕ್ಕೆ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ತಾವು ಈ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರ್ತೀರಿ ಅಂತ ಹೇಳ್ತೀನಿ. ಆಯ್ತು ಸರ್, ರಾಜು ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ ಸರ್. ಸರ್, ತಾವು ಹೈಟೆಕ್ ಹಾರ್ವೆಸ್ಟರ್ ಹಬ್ಬ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ. ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ಬಗಳಲ್ಲಿ ಯಾವ ರೀತಿಯಾದಂತಹ ಯಂತ್ರೋಪಕರಣಗಳಿದೆ ಸರ್? ಹೈಟೆಕ್ ಹಾರ್ವೆಸ್ಟರ್ ಹಬ್ ಒಂದು ಯೋಜನೆ ಅಡಿಯಲ್ಲಿ ಈ ಕಾಂಬೈನ್ಡ್ ಹಾರ್ವೆಸ್ಟರ್ ಅಂತ ನಾವು ಕರಿತೀವಿ. ಅಂದರೆ ಬಹುಮುಖ ಕಟಾವು ಯಂತ್ರಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಬಹು ಉಪಯೋಗಿ ಕಟಾವು ಯಂತ್ರಗಳಂತ ಹೇಳ್ತೀವಿ. ಅದು ಅಲ್ಲದೆ ಇತ್ತೀಚಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕಬ್ಬು ಬೆಳೆ ಬೆಳೀತಾ ಇರೋದ್ರಿಂದ ಕಬ್ಬು ಕಟಾವು ಯಂತ್ರಗಳನ್ನು ಸಹಿತ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಯೋಜನೆ ಅಡಿಯಲ್ಲಿ ತಂದಿದ್ದೀವಿ. ಮತ್ತು ಈ ಎರಡೂ ಕಾಂಬೈನ್ಡ್ ಹಾರ್ವೆಸ್ಟರ್ ಮತ್ತು ಕಬ್ಬು ಕಟಾವು ಯಂತ್ರಗಳನ್ನು ನಾವು ಕೋಂಬೋ ಅಂದರೆ ಎರಡೂ ಸೇರಿ ನಾವು ಕೊಡುವಂಥ ಒಂದು ಯೋಜನೆ ಸಹಿತ ನಮ್ಮಲ್ಲಿ ಇದೆ. ಅಥವಾ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿನೂ ತಾವು ಪಡಿಬಹುದಾಗಿದೆ. ಇದಕ್ಕೆ ಸಹಿತ ಇಲಾಖೆಯಿಂದ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಇದನ್ನ ವೈಯಕ್ತಿಕ ಫಲಾನುಭವಿಗಳು ಸಹಿತ ಪಡಿಬಹುದು. ಅದು ಅಲ್ಲದೆ ಸಂಘ ಸಂಸ್ಥೆಗಳು ಅಂದರೆ ಕಂಪನಿ ಕಾಯ್ದೆ ಅಡಿಯಲ್ಲಿ ಅಥವಾ ಸಹಕಾರ ಒಂದು ಕಾಯ್ದೆ ಅಡಿಯಲ್ಲಿ ನೋಂದಾಯಿತ ಸಂಘಗಳು ಅವರು ಪಡಿಬಹುದು. ಅಥವಾ ನಮ್ಮ ಕೃಷಿ ಯಂತ್ರಧಾರೆ ಕೇಂದ್ರಗಳು ಏನು ನಿರ್ವಹಣೆ ಮಾಡಿದ್ದಾರೆ ಅವರು ಸಹಿತ ಈ ಯಂತ್ರೋಪಕರಣವನ್ನು ಪಡೆಯಬಹುದಾಗಿದೆ. ಸೊ ಈ ಸಂಘ ಸಂಸ್ಥೆಗಳು ಇವರಿಗೆಲ್ಲರಿಗೂ ನಾವು ಹೈಟೆಕ್ ಹಾರ್ವೆಸ್ಟರ್ ಹಬ್ ಈ ಒಂದು ಕಟಾವು ಯಂತ್ರಗಳನ್ನು ಅಡಿಯಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಇದನ್ನ 50%ರಿಂದ 70% ಒಂದು ಅಡಿಯಲ್ಲಿ ನಾವು ಸಹಾಯಧನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಕರೆ ಇದೆ. ರವಿ ಅನ್ನೋರು ಗೌರಿ ಬಿರುದೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ
ನಮಸ್ತೆ ರವಿ ಅವರೇ. ನಮಸ್ತೆ ಸರ್. ನಾವು ಮುಸ್ಕಿಂಜೋಳ ಏನ್ ಬೆಳೆಸ್ತಿದ್ವಿ ನಮ್ಮ ತಾಲೂಕಲ್ಲಿ. ಹಾ, ಅದಕ್ಕೆ ಮಿಷಿನ್ ಥ್ರೆಷರ್ಸ್ ಇದೆಯಲ್ಲ, ಥ್ರೆಷರ್ ಹೌದು ಗೊತ್ತಾಯ್ತು. ಅದಕ್ಕೆ ಎಲಿವೇಟರ್ ಬಂದಿರೋ ಅಂತ ಜೋಳದ ಮಿಷಿನ್ ಅವಶ್ಯಕತೆ ಇದೆ. ಜನ ಕಡಿಮೆ ಆಗ್ಬೇಕು. ಲೇಬರ್ ನಾವು ಬೆಂಗಳೂರು ಹತ್ರ ಇರೋದ್ರಿಂದ ನಮ್ದು ಕಷ್ಟ ಲೇಬರ್ ಸಿಗಲ್ಲ. ಆದ್ರಿಂದ ಆ ಟೈಪ್ ಮಿಷಿನ್ಸ್ ಒಂದ್ 2-3 ಇದ್ರೆ ಹಾಕೊಂಡ್ ಬಂದ್ಬಿಡ್ಬೇಕು. ಅದೇ ಆ ಟೈಪ್ ಯಾವ್ದನ್ನ ಮಿಷಿನ್ಸ್ ಇದು ಒಂದಿತ್ತು. ಅದು ಏನೋ ಅವ್ರು ಯಾರೋ ಲೋಕಲ್ ಮಾಡಿದ್ವಿ ಚೆನ್ನಾಗಿತ್ತು. ಆ ಟೈಪ್ ಮಾಡಿದ್ರೆ ಅದ್ ಬೇಕಾದ್ರೆ ರೈತ ಮಾಡ್ತೀನಿ ನಾನು. ಆ ಟೈಪ್ ಕೃಷಿ ಇಲಾಖೆಯಿಂದ ಕೊಟ್ರೆ ಒಂದು ಅನುಕೂಲ ಆಗತ್ತೆ ರೈತರಿಗೆ. ಆಯ್ತಾಯ್ತು ಹೇಳ್ತಾರೆ. ಅಂದ್ರೆ ನೀವು ಇವ್ರಿಗೆ ಥ್ರೆಷರ್ ಕಮ್ ವಿನೋಯಿಂಗ್ ಮಾಡೋ ಅದರದೊಂದು ಕಂಬೈನ್ಡ್. ಗೊತ್ತಾಯ್ತು ಬರೀ 20 ಇಂಜಿನ್ ನಲ್ಲಿ ನಡೆಯುತ್ತೆ. ಅದ್ರ ಟ್ರಾಕ್ಟರ್ ಕೂಡ ಅವಶ್ಯಕತೆ ಇಲ್ಲ. ಗೊತ್ತಾಯ್ತು. ಸೊ ಕೃಷಿ ಕಾರ್ಮಿಕರ ಒಂದು ಕೊರತೆ ಇರೋದ್ರಿಂದ ಇವೆಲ್ಲ ತಾವು ಹೇಳ್ತಾ ಇದ್ದೀರಾ ಸರ್? ಲೇಬರ್ ಓಡೋದು ಕಡಿಮೆ ಆಗ್ಬೇಕು. ಅಂದ್ರೆ ಎಲ್ಲರಿಗೂ ಅನುಕೂಲ ಆಗತ್ತಲ್ಲ. ಹೌದು. ಅದು ಒಂದ್ ಸ್ವಲ್ಪ ಮಾಡ್ಕೊಟ್ರೆ ಅನುಕೂಲ ಆಗತ್ತ. ಆಯ್ತು. ಈಗ ಬೆಳೆದಾದ್ಮೇಲೆ ಕಟಾವು ಹಂತ ಸಂದರ್ಭದಲ್ಲಿ ಬಂದಾಗ ನಾವು ಈ ಬಹು ಉಪಯೋಗಿ ಕಟಾವು ಯಂತ್ರಗಳನ್ನ ಇದಾವೆ. ಅಂದ್ರೆ ತಾವು ಹೇಳ್ದಂಗೆ ಕಟಾವು ಆಗಬೇಕು ಮತ್ತು ಸ್ವಚ್ಛಗೊಳಿಸಬೇಕು ಮತ್ತು ಆಹಾರ ಧಾನ್ಯಗಳು ಸ್ವಚ್ಛಗೊಳಿಸಿ ಅದನ್ನ ಪ್ಯಾಕಿಂಗ್ ಆಗಬೇಕು ಅಂತ ಒಂದು ಯಂತ್ರೋಪಕರಣಗಳು ಸಹಿತ ಇತ್ತೀಚಿನ ದಿನಗಳಲ್ಲಿ ತಾವು ಮಾರುಕಟ್ಟೆಯಲ್ಲಿ ಬಂದಿದ್ದಾವೆ. ಅದೇ ರೀತಿ ಕೃಷಿ ಇಲಾಖೆಯಿಂದ ಸಹಿತ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಯೋಜನೆ ಅಡಿಯಲ್ಲಿ ಕಂಬೈನ್ಡ್ ಸಂಯೋಜಿತ ಕಟಾವು ಯಂತ್ರಗಳು ಅಂತ ಅಂತೀವಿ ನಾವು. ಅಂದ್ರೆ ಅಲ್ಲಿ ಬಹು ಮುಖ ಕಟಾವು ಯಂತ್ರಗಳು ಕಟಾವು ಅಲ್ಲದೆ ಸ್ವಚ್ಛಗೊಳಿಸುವಂತ ಒಂದು ಕಾರ್ಯವನ್ನು ಸಹಿತ ಆ ಒಂದು ಅಸೆಂಬಲ್ಡ್ ಆಗಿರ್ತವೆ, ಅಂದ್ರೆ ಸಂಯೋಜಿತವಾಗಿರ್ತವೆ ಅಂತ ಕಟಾವು ಯಂತ್ರಗಳನ್ನು ನಾವು ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ತಾವು ಅಂತ ಒಂದು ಸೌಲಭ್ಯ ಪಡಿಬೇಕಾದರೆ ಸಮೀಪದ ರೈತ ಸಂಪರ್ಕ ಕೇಂದ್ರದಿಂದ ಭೇಟಿ ನೀಡಿ ತಮ್ಮ ಒಂದು ಬೇಡಿಕೆ ಅನುಸಾರ ಅರ್ಜಿ ಸಲ್ಲಿಸಿ ತಾವು ಯಂತ್ರೋಪಕರಣ ಪಡಿಬಹುದು. ಸರ್ ಈಗ ಇದು ಸೂಕ್ಷ್ಮ ನೀರಾವರಿ ಬಗ್ಗೆ ಮಾತಾಡೋದಾಗಿದ್ರೆ, ಸೊ ಈಗ ಸೂಕ್ಷ್ಮ ನೀರಾವರಿ ಬಗ್ಗೆ ಒಂದು ಅದರದ್ದು ಪ್ರಾಮುಖ್ಯತೆ ಮತ್ತು ಉದ್ದೇಶ ಕೃಷಿ ಇಲಾಖೆ ವತಿಯಿಂದ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಳೆಯ ಪ್ರಮಾಣ ಏನಿದೆ, ಪ್ರತಿ ವರ್ಷ ಸರಾಸರಿ ಮಳೆ ಅಂತ ನಾವು ತಗೊಂಡಾಗ ಆಗ್ತಾ ಇದೆ ಮಳೆ, ಬಟ್ ಅದು ಕಡಿಮೆ ಒಂದು ಮಳೆ ದಿನಗಳಲ್ಲಿಯೇ ಆಗ್ತಾ ಇದೆ. ಹಾಗಾಗಿ ನಮಗೆ ನೀರಿನ ಒಂದು ಕೊರತೆ ಆಗಾಗ್ಗೆ ಕಂಡು ಬರ್ತಾ ಇದೆ. ಈ ಬೆಳೆಗಳಲ್ಲಿ ಬೆಳೆಯುವ ಹಂತಗಳಲ್ಲಿ ಸಂದಿಗ್ಧ ಸ್ಥಿತಿಗಳಲ್ಲಿ ನೀರು ಬಹಳ ಅವಶ್ಯಕತೆ ಇರ್ತದೆ. ಹಾಗಾಗಿ ಈ ನೀರನ್ನು ಮಿತವಾಗಿ ಸದ್ಬಳಕೆವಾಗಿ ಬಳಸುವಂತಹ ಒಂದು ಘಟಕಗಳನ್ನು ನಾವು ಈ ಸೂಕ್ಷ್ಮ ನೀರಾವರಿಯಿಂದ ನಾವು ಮಾಡುವಂತ ಇದು ಆಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ಅಂದ್ರೆ ನೀರನ್ನು ಮಿತವಾಗಿ ಹಿತವಾಗಿ ಸದ್ಬಳಕೆಯಾಗಿ ಅಧಿಕ ಇಳುವರಿ ಪಡೆಯುವುದೇ ಈ ಸೂಕ್ಷ್ಮ ನೀರಾವರಿ ಯೋಜನೆಯ ಮುಖ್ಯ ಉದ್ದೇಶ. ಸರ್ ಮತ್ತೊಂದು ಕರೆ ಇದೆ. ಜಗದೀಶನ್ ಅವರು ಹಾವೇರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಜಗದೀಶ್ ಅವರೇ ನಮಸ್ಕಾರ. ಕೇಳಿ ಪ್ರಶ್ನೆ. ಹಾ ಗೊತ್ತಾಯ್ತು, ಕೇಳಿ ಪ್ರಶ್ನೆ ಕೇಳಿ. ನಾವು ಕೃಷಿ ಯಾಂತ್ರಿಕ ಅಂತ ಇದು ಬರ್ತದ ಸರ್, ಅದು ಯೋಜನೆ ಅಂತ ಬರ್ತದ ಸರ್, ಕೃಷಿ ಯಾಂತ್ರೀಕರಣ ಯೋಜನೆ ಹೇಳಿ. ಮಿಷನ್ ನಾವು 5 ಎಕರೆ ಒಳಗೈತ್ರಿ ಸರ್ ನಮ್ ಜಮೀನು. ಸರಿ. ಅಲ್ಲಿ ಹೋಗಿ ಕೃಷಿ ಇಲಾಖೆಗೂ ಅರ್ಜಿ ಕೊಡಕ್ ಹೋದ್ರ ನಿಮ್ಮ ಅನುದಾನ ಇಲ್ಲ. ಒಂದು ಚಾಪ್ ಕೊಟ್ರ ಮೇವ್ ಕೊಟ್ರ ಮಿಷನ್ ಆಗಿ ಒಂದು ಚಿಲ್ಲರ್ ಆಗ್ರಿ ಸರ್. ಕೇಳಿದ್ರೆ ಈಗ ಅನುದಾನ ಇಲ್ಲ ಅಂತಾರೆ. ಅಂದ್ರೆ ಅದಕ್ಕೆ ಗ್ರಾಂಟ್ಸ್ ಏನಾದ್ರು? ಈಗ ತಾವು ಕೇಳಿದ್ದು ಸಮಂಜಸ ಇದೆ. ತಾವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅಥವಾ ಕೃಷಿ ಇಲಾಖೆ ತಾಲೂಕು ಕಚೇರಿಗೆ ಭೇಟಿ ನೀಡಿದಾಗ ತಮಗೆ ಯಾವ ಒಂದು ಕೃಷಿ ಯಂತ್ರೋಪಕರಣ ಬೇಕಾಗಿರ್ತದೆ ಅದನ್ನು ಅರ್ಜಿಯನ್ನು ತಾವು ಸಲ್ಲಿಸಿದಾಗ ಕೆಲವು ಸಂದರ್ಭಗಳಲ್ಲಿ ಇಲಾಖೆಯಲ್ಲಿ ಅನುದಾನದ ಕೊರತೆಯಿಂದ ಆ ಥರ ತಮಗೆ ಸೌಲಭ್ಯ ಸಕಾಲದಲ್ಲಿ ಸಿಗದೇ ಇರಬಹುದು. ಆದರೂ ಅರ್ಜಿಯನ್ನು ತಾವು ಸಲ್ಲಿಸಿದಾಗ ಅದನ್ನು ಸೀನಿಯಾರಿಟಿ, ಸಪೋಸ್ ಆ ವರ್ಷ ತಮಗೆ ಸಿಗದೇ ಇದ್ದ ಪಕ್ಷದಲ್ಲಿ ಅನುದಾನ ಮುಂದಿನ ವರ್ಷ ಬಂದಾಗ ಸಹಿತ ಅದನ್ನು ಸೀನಿಯಾರಿಟಿ ಬೇಸಿಸ್ ಮೇಲೆ, ಅಂದರೆ ತಾವು ಮೊದಲೇ ದಿನಾಂಕದಿಂದ ಅರ್ಜಿ ಸಲ್ಲಿಸಿರ್ತೀರಿ, ಹಾಗಾಗಿ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ತಾವು ಮುಖ್ಯವಾಗಿ ಮೊದಲನೇ ಒಂದು ಸ್ಥಾನದಲ್ಲಿ ಬರೋದರಿಂದ ತಮಗೆ ಆ ಸೌಲಭ್ಯವನ್ನು ಕೊಡುವಂಥ ಒಂದು ಪ್ರಕ್ರಿಯೆ ನಮ್ಮ ಇಲಾಖೆಯಲ್ಲಿ ಇದೆ. ಸರ್, ಈಗ ಕೃಷಿ ಯಾಂತ್ರೀಕರಣದಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿದಾವೆ ಅಂತ ಹೇಳಿದ್ರು ತಾವು. ಅದೇ ರೀತಿ ಸೂಕ್ಷ್ಮ ನೀರಾವರಿ ಅಡಿಯಲ್ಲೂ ಸಹ ಏನಾದ್ರು ಕಾರ್ಯಕ್ರಮಗಳಿದಾವೆ ಬೇರೆ ಬೇರೆ?
ಈಗ ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನಮ್ಮ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕೃಷಿ ಸಂಚಾಯಿ ಯೋಜನೆ PMKSY ಅಂತೀವಿ, ಅದನ್ನ PDMC ಅಂತೀವಿ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಆ ಯೋಜನೆ ಇದೆ. ಅದು 60% ಕೇಂದ್ರ ಒಂದು ಸರ್ಕಾರದಿಂದ ಅನುದಾನ ಬರ್ತದೆ. ಅದಕ್ಕೆ ಪೂರಕವಾಗಿ 40% ಅನುದಾನ ರಾಜ್ಯ ಸರ್ಕಾರ ಭರಿಸ್ತದೆ. ಅದು ಅಲ್ಲದೆ ಎರಡನೇದು ಯೋಜನೆ ಅಂದ್ರೆ ನಮಗೆ NFSM ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ, ಅದರಲ್ಲಿ ಸಹಿತ ನಾವು ಸ್ಪ್ರಿಂಕ್ಲರ್ಗಳಿಗೆ ಸಹಾಯಧನವನ್ನು ನೀಡ್ತಾ ಇದ್ದೀವಿ. ಮತ್ತು ಮೂರನೇದು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 2-3 ವರ್ಷಗಳಿಂದ ಒಂದು ಜಲಶಕ್ತಿ ಕೇಂದ್ರ ಸರ್ಕಾರದ ಮಂತ್ರಾಲಯದಿಂದ ಈ ಯೋಜನೆ ಅಟಲ್ ಭೂಜಲ್ ಯೋಜನೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇದೆ. ಇದರ ಒಂದು ಯೋಜನೆ ಅಡಿಯಲ್ಲಿ ಸಹಿತ ನಾವು ಈ ಸೂಕ್ಷ್ಮ ನೀರಾವರಿ ಘಟಕಗಳನ್ನ ನಾವು ಸಹಾಯಧನದಲ್ಲಿ ರೈತರಿಗೆ ಒದಗಿಸ್ತಾ ಇದ್ದೀವಿ. ಈ ಒಂದು 3 ಕಾರ್ಯಕ್ರಮಗಳು ಸೂಕ್ಷ್ಮ ನೀರಾವರಿ ಅಡಿ ಇದೆ. ಸರ್, ಶಿವಮೂರ್ತಿ ಅನ್ನೋರು ಹರಪನಹಳ್ಳಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಸರ್ ನಮಸ್ಕಾರ. ನಮಸ್ಕಾರ ಶಿವಮೂರ್ತಿ ಅವರೇ, ಪ್ರಶ್ನೆ ಕೇಳಿ. ಸರ್, ಈಗ ಸ್ಪ್ರಿಂಕ್ಲರ್ ಪೈಪ್ ನಾವು ಖರೀದಿ ಮಾಡ್ಬೇಕಾದ್ರೆ ನಮ್ಮ ಇಲಾಖೆ ಕೃಷಿ ಇಲಾಖೆಯಲ್ಲಿ ಸಾಮಾನ್ಯ ರೈತರು ಎಷ್ಟು ವರ್ಷಕ್ಕೊಂದ್ಸರಿ ನಾವು ಖರೀದಿ ಮಾಡಬಹುದು ಸರ್? ಅಂದ್ರೆ ಒಂದ್ಸರಿ ಸಬ್ಸಿಡಿಯಲ್ಲಿ ತಗೊಂಡ್ರೆ ಇನ್ನು ಎಷ್ಟು ವರ್ಷ ತಗೊಳ್ಳೋದಕ್ಕೆ ಆಗಲ್ಲ ಅನ್ನೋದು ಅರ್ಹತೆ ಕಳ್ಕೊಳ್ತಾರೆ. ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಬಂದಾಗ ಸಾಮಾನ್ಯ ವರ್ಗದ ರೈತರಿಗೆ ಒಂದು ಸಲ ಅವರು ಒಂದು ಸೌಲಭ್ಯವನ್ನು ಪಡೆದ ನಂತರ ಅವರಿಗೆ ಮತ್ತೊಂದು ಸಾರಿ ಆ ಸೌಲಭ್ಯವನ್ನ ನೀಡೋಂಗಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಉದ್ದೇಶ ಯಾಕೆ ಅಂತಂದ್ರೆ, ಕರ್ನಾಟಕದಲ್ಲಿ ಸುಮಾರು 20-25 ಲಕ್ಷ ಹೆಕ್ಟರ್ಗಳಷ್ಟು ನಾವು ಈ ಸೂಕ್ಷ್ಮ ನೀರಾವರಿ ಘಟಕಗಳ ಅಡಿಯಲ್ಲಿ ಪ್ರದೇಶವನ್ನು ನಾವು ತರುವ ಒಂದು ಉದ್ದೇಶ ಇರೋದ್ರಿಂದ ರೈತರಿಗೆ ಮತ್ತೊಂದು ಸಾರಿ, ಸಾಮಾನ್ಯ ವರ್ಗದ ರೈತರಿಗೆ ಮತ್ತೊಂದು ಸಾರಿ ನೀಡುವ ಒಂದು ಸೌಲಭ್ಯವನ್ನು ನೀಡುವ ಒಂದು ಪರಿಗಣನೆ ಇದ್ದಿದ್ದಿಲ್ಲ. ಬಟ್ ನಾವು ಇತ್ತೀಚಿನ ದಿನದಲ್ಲಿ ಸರ್ಕಾರಕ್ಕೆ ಇದರ ಬಗ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ರೈತರಿಗೆ ಸಹಿತ ಈ ಸೂಕ್ಷ್ಮ ನೀರಾವರಿ ಘಟಕಗಳು ಮತ್ತೊಮ್ಮೆ ಬೇಕಾಗುವುದರಿಂದ ಅದಕ್ಕೆ ಒಂದು ಮಾನದಂಡವನ್ನು ನಾವು ಸದ್ಯದಲ್ಲೇ ನಿರ್ಧಾರ ಮಾಡ್ತಾ ಇದ್ದೀವಿ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 7 ವರ್ಷಕ್ಕೆ ಆದ ಮೇಲೆ, ಒಂದು ಸಾರಿ ಸೌಲಭ್ಯ ಪಡೆದಾದ್ಮೇಲೆ ನೆಕ್ಸ್ಟ್ 7 ವರ್ಷ ಆದಮೇಲೆ ಸೌಲಭ್ಯ ಪಡೆಯುವಂತ ಒಂದು ಪ್ರಕ್ರಿಯೆ ಇದೆ. ಅದನ್ನ ಸಹಿತ ನಾವು ಈ ಒಂದು ನಿರ್ಧಾರವನ್ನು ಸ್ವಲ್ಪ ಸರಳೀಕರಣಗೊಳಿಸುವ ಒಂದು ಪ್ರಕ್ರಿಯೆ ಇಲಾಖೆಯಲ್ಲಿ ಇದೆ. ಸರ್, ಈಗ ಈ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದಡಿ ಯಾವ ರೀತಿಯಂತ ಘಟಕಗಳನ್ನ ಕೊಡ್ತೀರಾ ಸರ್? ಅಂದ್ರೆ ವಿತರಣೆ ಏನೇನಿದೆ ಅದರಲ್ಲಿ? ಈಗ ಸೂಕ್ಷ್ಮ ನೀರಾವರಿ ಘಟಕದ ಅಡಿಯಲ್ಲಿ ನಾವು ಮುಖ್ಯವಾಗಿ ತುಂತುರು ನೀರಾವರಿ ಘಟಕ ಅಂದ್ರೆ ಸ್ಪ್ರಿಂಕ್ಲರ್ಸ್ ಕೊಡ್ತಾ ಇದೀವಿ. ಅದೇ ರೀತಿ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ಸ್ ನಾವು ಕೊಡ್ತಾ ಇದೀವಿ. ಸೊ ಇದನ್ನ ತಮಗೆ ಗೊತ್ತಿದ್ದಂಗೆ ಕಬ್ಬಿನ ಬೆಳೆಯಲ್ಲಿ ಮತ್ತು ಹತ್ತಿ ಬೆಳೆಯಲ್ಲಿ ನಾವು ಹನಿ ನೀರಾವರಿ ಘಟಕಕ್ಕೆ ಪ್ರಾಮುಖ್ಯ ಕೊಡೋದು ಬಹಳ ಅವಶ್ಯಕ. ಯಾಕಂದ್ರೆ ಕಬ್ಬಿನಲ್ಲಿ ಹೆಚ್ಚಿನ ನೀರಿನ ಬಳಕೆ ಆಗ್ತದೆ. ಅಲ್ಲಿ ನಾವು ಹೆಚ್ಚಿನ ಪ್ರಮಾಣದ ನೀರನ್ನು ಕಡಿಮೆ ಮಾಡಲು, ಅಂದ್ರೆ ನೀರನ್ನು ಕಡಿಮೆ ಮಿತವಾಗಿ ಬಳಸಲು ಹೆಚ್ಚಿನ ಅವಕಾಶ ಇರೋದ್ರಿಂದ ಅಲ್ಲಿ ನಾವು ಡ್ರಿಪ್ ಹನಿ ನೀರಾವರಿ ಬಳಕೆ ಮಾಡೋದು. ಅದೇ ರೀತಿ ಸ್ಪ್ರಿಂಕ್ಲರ್ಸ್ ಬೇರೆ ಬೆಳೆಗಳಿಗೆ ಮಾಡ್ತಾರೆ. ಸೊ ಹನಿ ನೀರಾವರಿ ಮತ್ತು ಸ್ಪ್ರಿಂಕ್ಲರ್ ವಿತರಣೆ ಮಾಡ್ತಾ ಇದ್ದೀರಾ. ಸರ್, ಈಗ ಕೊನೆಯದಾಗಿ ತಾವು ರೈತರಿಗೆ ಕೃಷಿ ಇಲಾಖೆ ವತಿಯಿಂದ ಅಥವಾ ಈ ಒಂದು ಇವತ್ತಿನ ವಿಷಯ ಏನಿದೆ, ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ, ಇದನ್ನು ಒಳಗೊಂಡಂತೆ ಏನಾದರೂ ಅವರ ಒಂದು ಏಳಿಗೆಗಾಗಿ ಏನಾದ್ರು ಕಿವಿ ಮಾತು ಹೇಳಬೇಕು ಅಂತ ನೀವು ಬಯಸಿದ್ದೇ ಆಗಿದ್ರೆ ಏನು ಅವರಿಗೆ ಸಂದೇಶ ನೀಡೋದಕ್ಕೆ ಬಯಸ್ತೀರಾ ಸರ್? ಈಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ಎಲ್ಲಿ ರೈತರಲ್ಲದೆ ಈ ಪದವೀಧರರು, ಇಂಜಿನಿಯರಿಂಗ್ ಓದಿದಂಥ ಮತ್ತು ವೈದ್ಯಕೀಯ ಪದವಿಯ ಮತ್ತು ಇತರೆ ಪದವಿಗಳನ್ನು ಓದಿದಂಥ ರೈತರು ಸಹಿತ ಕೃಷಿಗೆ ಆಕರ್ಷಿತರಾಗ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಿಸಿಷನ್ ಅಗ್ರಿಕಲ್ಚರ್, ನಿಖರ ಕೃಷಿ ಬಗ್ಗೆ ಹೆಚ್ಚು ಒಲವು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ಟೆಕ್ನಾಲಜಿ ಓದಿದಂತಹ ಪದವೀಧರರು ಏನಿದ್ದಾರೆ ಅವರ ನಿಖರ ಕೃಷಿ ಮಾಡುವ, ಯಾಕಂದ್ರೆ ಅವ್ರಿಗೆ ಟೆಕ್ನಾಲಜಿನೇ ಆ ತರ ಇರುತ್ತೆ, ಅವರಿಗೆ ಗೊತ್ತಿರುತ್ತದೆ, ಗೊತ್ತಿರ್ತಾ ಇದೆ. ಇತ್ತೀಚಿನದಲ್ಲಿ ಡ್ರೋನ್ ಸಹಿತ ನಾವು ಕೃಷಿಯಲ್ಲಿ ನಾವು ಬಳಕೆ ಮಾಡ್ತಾ ಇದೀವಿ. ಮುಖ್ಯವಾಗಿ ಗೊಬ್ಬರವನ್ನು ಸಿಂಪಡಣೆ ಮಾಡೋದು ಮತ್ತು ಈ ಕೀಟ ರೋಗಗಳ ಬಾಧೆಯಿಂದ ಬೆಳೆಗಳ ಸಂರಕ್ಷಣೆ ಡ್ರೋನ್ ಬಳಕೆಯನ್ನು ಇದ್ದೇವೆ. ಸೊ ಹೀಗಾಗಿ ನಾನು ರೈತರಿಗೆ ಇಷ್ಟೇ ಹೇಳೋದು, ನಿಖರ ಕೃಷಿಯತ್ತ ಮತ್ತು ಸಮಗ್ರ ಕೃಷಿಯನ್ನ ಬಳಕೆ ಮಾಡೋದರಿಂದ, ಮಾಡುವ ಪದ್ಧತಿ ಅನುಸರಿಸುವುದರಿಂದ ಹೆಚ್ಚಿನ ಆದಾಯವನ್ನು ಪಡಿಬೇಕಾಗಂತ ನಾನು ಕೇಳ್ತಾ ಇದ್ದೀನಿ. ರೈತರು ಪ್ರಯತ್ನ ಪಡ್ತಾ ಇದ್ದಾರೆ. ತಾವು ಈ ಒಂದು ನಿಖರ ಕೃಷಿಗೆ, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿ ಹೆಚ್ಚಿನ ಒಂದು ಆದಾಯ ಮಟ್ಟವನ್ನು ಪಡ್ಕೊಳ್ಬೇಕು ಅನ್ನೋ ಒಂದು
ಆಶಿಸ್ತಾ ಇದ್ದೇನೆ. ನೋಡಿದ್ರಲ್ಲ ರೈತ ಬಾಂಧವರೇ, ಎಲ್ಲ ರೀತಿಯಾದಂತಹ ಒಂದು ಕೃಷಿ ಇಲಾಖೆಯ ಸವಲತ್ತುಗಳನ್ನು ಪಡೆದುಕೊಂಡು ನಿಖರ ಕೃಷಿ, ನೂತನ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಸಾವಯವ ಕೃಷಿಯನ್ನು ಬಳಕೆ ಮಾಡಿ ಒಟ್ಟಾರೆ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಬಳಸಿಕೊಂಡು ಆರ್ಥಿಕರಾಗಿ ಸದೃಢರಾಗಿ ಒಂದು ಕೃಷಿಯ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋದ್ರ ಬಗ್ಗೆ ಬಹಳ ಸೂಕ್ತವಾದ ಒಂದು ಸಂದೇಶವನ್ನು ನೀಡುವ ಮೂಲಕ ಒಳ್ಳೆಯ ಒಂದು ಮಾಹಿತಿ ನೀಡಿದ್ದಾರೆ ಸರ್. ಕೃಷಿ ಇಲಾಖೆಯ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ಮತ್ತು ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ.